ಯಾದಗಿರಿ ಜಿಲ್ಲೆಯಲ್ಲಿ ಮತ್ತೆ ಭಗವಾ ಧ್ವಜದ ಕಿರಿಕ್ ಆಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಈ ಧರ್ಮದಂಗಲು ಧ್ವಜಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ರೀತಿ ಕೋಲಾಹಲ ಆಗ್ತಾ ಇರೋದು ಅಥವಾ ಕಿರಿಕ್ಗಳಾಗ್ತಾ ಇರೋದು ಇದೇನು ಮೊದಲೇಲಲ್ಲ. ರಾಜ್ಯದಲ್ಲಿ ಮತ್ತೆ ಈಗ ಯಾದಗಿರಿ ಜಿಲ್ಲೆ ಅದಕ್ಕೆ ಸಾಕ್ಷಿ ಆಗ್ತಾ ಇದೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿದ್ದಕ್ಕೆ ಹಲ್ಲೆ ಮಾಡಿದ್ದಾರಂತೆ. ಕೇಸರಿ ಧ್ವಜದ ಫೋಟೋ ಹಾಕಿದ್ದಕ್ಕೆ ತಾಯಿ ಮಗನಿಗೆ ಹೋಗಿ ಪುಂಡ್ರು ಥಳಿಸಿದ್ದಾರಂತೆ. ಒಂದು ಕೋಮಿನವರಿಂದ ಮತ್ತೊಂದು ಕೋಮಿನವರ ಮೇಲೆ ಹಲ್ಲೆ ಆಗಿದ್ದು ಯಾದಗಿರಿಯ ಫುಡ್ ಪಾರ್ಕ್ ಗ್ರಾಮದಲ್ಲೇ ಈ ಘಟನೆ ಆಗೋಗಿದೆ ಅಂತೆ. ಶಿವ ಮಾಲಾಧಾರಿಗಳಿಂದ ಧಾರ್ಮಿಕ ಕಾರ್ಯಕ್ರಮಕ್ಕೆ ಅಳವಡಿಸಿದ್ದ ಬಾವುಟ ಇದಾಗಿದ್ದು, ಕೇಸರಿ ಧ್ವಜಗಳ ಬಗ್ಗೆ ಪೋಸ್ಟ್ ಹಾಕಿದ್ರಂತೆ ಹಿಂದೂ ಯುವಕ. ಇದಕ್ಕೆ ಕೆರಳಿ ಕೆಂಡವಾಗಿ ಮತ್ತೊಂದು ಕೋಮ್ನವರು ಹೋಗಿ ಮನೆಗೆ ಹೋಗಿ ಹಲ್ಲೆ ಮಾಡಿಬಿಟ್ಟಿದ್ದಾರೆ. ಪ್ರಶ್ನೆ ಮಾಡಿದ ತಾಯಿ ಮೇಲೂ ಕೂಡ ಹಲ್ಲೆ ಆಗಿದ್ದು, ತಾಯಿ ಮಗನಿಗೆ ಗ್ರಾಮಸ್ಥರು ಥಳಿಸಿದ್ದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗ್ರಾಮಸ್ಥರು ಈಗ ಆಕ್ರೋಶ ಹೊರಹಾಕ್ತಿದ್ದಾರಂತೆ. ರಾತ್ರೋರಾತ್ರಿ ಶಿವ ಮಾಲಾಧಾರಿಗಳು ಹಾಗೂ ಗ್ರಾಮಸ್ಥರು ಪ್ರತಿಭಟನೆಗೆ ಕೂತ್ಕೊಂಡಿದ್ದಾರೆ. ಹಲ್ಲೆ ಮಾಡಿದವರನ್ನ ಈ ಕೂಡಲೇ ಬಂಧಿಸಬೇಕು ಅಂತ ಕೂಡ ಆಗ್ರಹಿಸಿದ್ದಾರೆ. ಬಟ್ ಇವತ್ತು ಯಾರೋ ಹೆಣ್ಮಗಳಿಗೆ ಹೊಡೆದ ಗೊತ್ತಾಯ್ತು. ಅದಕ್ಕೆ ನೀವು ನೋಡಿದ್ದು ಬಂದಿರಿ. ನಾನು ಬಂದ ನ್ಯಾಯ ಬೇಕು ಅಂದ್ರೆ ನಾನು ಅದಕ್ಕೆ ಬಂದಿನಿ. ರಾತ್ರಿ 12 ಗಂಟೆಗೆಲ್ಲ ಬರ್ತೀನಿ, ಬೆಳಗ್ಗೆ ಬರ್ತೀನಿ ನಾನು. ಈಗ ಒಂದ್ ವಿಚಾರ, ಇದರಿಂದ ನಿಮ್ಮಲ್ಲಿ ಹೋಗಬಾರ ನಿಮ್ಮವ್ರಿಗೆ ಸಾವಿರ ತೊಂದರೆ ಆಗ್ತಿರ್ತದ. ಯಾವ ಹೊಡೆದಿದ್ದಾನಲ್ಲ